ಜೊತೆಗೆ ಬೆಂಗಳೂರಿನಲ್ಲಿ ಮಳೆಗೆ 206 ಮರಗಳು ಈಗ ನೆಲಕ್ಕೆ ಉರುಳಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ವರುಣಾಘಾತದಿಂದ ಬೆಂಗಳೂರು ಎಷ್ಟು ಛಿದ್ರವಾಗಿದೆ, ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಸಂಪೂರ್ಣ ವಿವರವನ್ನು ನಾವೀಗ ಕೊಡ್ತಾ ಹೋಗ್ತೀವಿ. ವರುಣಾಘಾತಕ್ಕೆ ಕಂಗಾಲಾದಂಥ ಬೆಂಗಳೂರಿನ ಜನ ನಿನ್ನೆ ಮಳೆಯಿಂದಾಗಿ ಅವಾಂತರಕ್ಕೆ ಒಟ್ಟು 285 ದೂರುಗಳು ಬಂದಿದೆ. ಬಿಬಿಎಂಪಿಯ ಕಾಲ್ ಸೆಂಟರ್ಗೆ ಒಟ್ಟು 285 ದೂರುಗಳು ನಿನ್ನೆ ಬಂದಿದೆ. ಬಿಬಿಎಂಪಿಯ ಸಹಾಯವಾಣಿಗೆ ಸಾಲು ನಿರಂತರವಾಗಿ ಕರೆಗಳು ಬರ್ತಾನೆ ಇದೆ. ಇನ್ನು ಬೆಂಗಳೂರಿನಲ್ಲಿ 206 ಮರ ನೆಲಕ್ಕುರುಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. 41 ಕಡೆಗೆ ಮರದ ಕೊಂಬೆಗಳು ಬಿದ್ದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು 38 ಕಡೆ ಬೆಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ಪ್ರತಿ ಬಾರಿ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗುತ್ತೆ. 38 ಕಡೆ ಮಳೆ ನೀರು ನುಗ್ಗಿ ಸಂಕಷ್ಟವನ್ನು ಎದುರಾಗಿದೆ. ಅದೇ ರೀತಿ ಬೆಂಗಳೂರಿನ ಪಶ್ಚಿಮ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹೆಚ್ಚು ಹಾನಿಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಲವಾರು ರಸ್ತೆಗಳಲ್ಲಿ ಇನ್ನೂ ಕೂಡ ಮರ ಬಿದ್ದಿರುವಂಥ ಪರಿಣಾಮ ಸಂಚಾರ ವ್ಯತ್ಯಯ ಉಂಟಾಗಿದೆ. ಇದು ನೋಡ್ತಾ ಇದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿ ದೃಶ್ಯಗಳಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಗೇಟ್ ಮುಂಭಾಗ ಬಿದ್ದಿರುವಂಥ ಒಂದು ಮರ ನೋಡ್ತಾ ಇದ್ದೀರಾ. ಅಂದರೆ ಸಂಚಾರಕ್ಕೆ ಅಡ್ಡಲಾಗಿ ಮರ ಬಿದ್ದಿದೆ. ಇದರ ಜೊತೆಗೆ ವಿಜಯನಗರದಲ್ಲಿ ಇದೇ ರೀತಿಯಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು ರಿಚ್ಮಂಡ್ ಟೌನಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ಪ್ರಮುಖವಾಗಿ ಬೆಂಗಳೂರು ಪಶ್ಚಿಮ ಮತ್ತು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇದೇ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ಎಲ್ಲೆಡೆಯೂ ಕೂಡ ಅಂದರೆ ಪ್ರತಿ ಬಾರಿ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಹಾನಿ ಉಂಟಾಗೋದು ನಮಗೆ ಸಾಮಾನ್ಯದ ಸಂಗತಿಯಾಗಿದೆ. ಆದರೆ ಒಂದು ವಿಶೇಷ ಅಂದರೆ ಪ್ರತಿ ಬಾರಿ ಕೂಡ BBMP ಎಚ್ಚೆತ್ತುಕೊಳ್ಳಲ್ಲ. ಇದಿರುವಂಥ ಒಂದು ವಿಶೇಷತೆ BBMPಯದ್ದು. ಇದರ ಜೊತೆಗೆ ನಾವು ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ ಈ ಬಾರಿಯ ಇಂಟೆನ್ಸಿಟಿ ತುಂಬ ಗ್ರಾವಿಟಿ ತುಂಬ ಜಾಸ್ತಿ ಇದೆ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ 132 ವರ್ಷಗಳಲ್ಲೇ ಅತಿ ಹೆಚ್ಚು ಅನ್ನುವಂಥ ಮಳೆ ಕೇವಲ ಒಂದು ರಾತ್ರಿಗೆ ಬಿದ್ದಿದೆ. 110 ಮಿಲಿಮೀಟರಷ್ಟು ಮಳೆ ಬಿದ್ದಿರುವಂಥ ಪರಿಣಾಮ ಬೆಂಗಳೂರಿನ ನೀರಿನ ಹಾದು ಹೋಗುವಂಥ ವ್ಯವಸ್ಥೆ ಕೂಡ ಸಾಕಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಸಹಜವಾಗಿರುತ್ತೆ. ಇದರ ಜೊತೆಗೆ ತಗ್ಗು ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಂಥ ಪ್ರಾಬ್ಲಮ್ಗಳಿದೆ. ಬಸವೇಶ್ವರ ನಗರ, ಬನ್ನೇರುಘಟ್ಟ ರಸ್ತೆ, ಶಂಕರಕೃಪಾ ರಸ್ತೆ, ಚಾಮರಾಜಪೇಟೆ ಎಲ್ಲ ಭಾಗದಲ್ಲೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸಂಪೂರ್ಣ ಬೆಂಗಳೂರಿನ ಚಿತ್ರಣವನ್ನು ಒಮ್ಮೆ ಪಡೆಯೋಣ, ಯಾವ ರೀತಿ ಸಮಸ್ಯೆ ಉಂಟಾಗಿದೆ ಅನ್ನೋದಕ್ಕೆ. ನಮ್ಮ ಜೊತೆಗೆ ಈಗ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಜಾಯ್ನ್ ಆಗ್ತಾರೆ. ಶಿವರಾಜ್, ಬಹುಶಃ ಬೆಂಗಳೂರು ಕಳೆದ 132 ವರ್ಷಗಳಲ್ಲೇ ಎದುರಿಸಲಾಗದಂಥ ದೊಡ್ಡ ಮಳೆಯನ್ನು, ನಿರಂತರವಾದಂಥ ಮಳೆಯನ್ನು ಕೇವಲ ಒಂದು ರಾತ್ರಿಯಲ್ಲಿ ಎದುರಿಸಿದೆ. ಅಫ್ಕೋರ್ಸ್ BBMP ಯಾವಾಗಲೂ ಕೂಡ ಮಳೆಗಾಲದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ. ಆದರೆ ಈ ರೀತಿಯಂಥ ಮಳೆಗೆ BBMP ಸಿದ್ಧವಾಗಿತ್ತಾ? ಇದರ ಜೊತೆಗೆ ಈಗಾಗಿರುವಂಥ ನಷ್ಟಕ್ಕೆ ಯಾವ ರೀತಿ ಅದನ್ನು ಸಮಸ್ಯೆ ಬಗೆಹರಿಸಲಾಗುತ್ತೆ, ಜೊತೆಗೆ ಮುಂದೆ ಇದನ್ನು ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಈ ರೀತಿ ತುರ್ತಾಗಿ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ಗಳನ್ನು ಮಾಡಲಾಗ್ತಾ ಇದೆ? ಪ್ರಮೋದ್, ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಬಹುಶಃ ನೀವು ಕೂಡ ತುಂಬಾ ಹತ್ತಿರದಿಂದ ಕಳೆದ 10-15 ವರ್ಷಗಳಿಂದ BBMP ಕಾರ್ಯವೈಖರಿಯನ್ನು ನೋಡಿದ್ದೀರಾ, ಸಾಕಷ್ಟು ವರದಿಗಳನ್ನು ಮಾಡಿದ್ದೀರಾ. BBMP ಯಾವ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡುತ್ತೆ ಅಂತ. ಅದೇ ಎಡವಟ್ಟು ಈಗಲೂ ಕೂಡ ಮುಂದುವರಿಸ್ತಾ ಇರುವಂಥದ್ದು. ಯಾಕಂದರೆ BBMP ಅವರು ಮಳೆಗಾಲದಕ್ಕೂ ಮುನ್ನ ಎಲ್ಲವನ್ನು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ಸ್ಟಾಮ್ ವಾಟರ್ ಡ್ರೈನ್ ಎಲ್ಲೆಲ್ಲಿದೆ, ರಾಜಕಾಲುವೆ, ಆ ಒಂದು ರೀಸಿಲ್ಟ್ ಮಾಡಬೇಕಾಗುತ್ತೆ, ಸಿಲ್ಟನ್ನು ತೆಗೆಯುವಂಥ ಕೆಲಸ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಸರಾಗವಾಗಿ ನೀರು ಹರಿದು ಹೋಗಲು ಅಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕೂಡಲೇ ಅಲ್ಲಿ ಎಲ್ಲವನ್ನು ಸಿಲ್ಟನ್ನು ತೆಗೆದು ನೀರು ಸರಾಗವಾಗಿ ಹರಿಯುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಮರಗಳು ಯಾವಾದರೂ ಈಗಾಗಲೇ ಸಾಕಷ್ಟು ಡೇಂಜರಸ್ ಕಂಡೀಷನ್ ಇರ್ತವೆ, ಅಂಥ ಮರಗಳನ್ನು ತೆರವುಗೊಳಿಸಬೇಕು. ಜೊತೆಗೆ ಕೊಂಬೆಗಳು, ಒಣಗಿದ ಕೊಂಬೆಗಳಿರ್ತವೆ, ಅಂಥವನ್ನು ತೆರವುಗೊಳಿಸಬೇಕು. ಇದ್ಯಾವುದನ್ನು ಕೂಡ ಮಾಡಲ್ಲ ಅನ್ನೋದು ಪ್ರತಿ ವರ್ಷ ಗೊತ್ತಿರುವಂಥ ವಿಚಾರ. ಎಲ್ಲೊಂದು ಕೂಡ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೆಲಸ ಮಾಡಿದ್ರು ಕೂಡ ನಿರಂತರವಾಗಿ ತನ್ನ ಕೆಲಸವನ್ನು ನೋಡಲ್ಲ. ಈ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ತುರ್ತಾಗಿ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡ್ತೇವೆ ವಿನಃ ಪ್ರತಿನಿತ್ಯ ತಮ್ಮ ಕಾರ್ಯವೈಖರಿಯನ್ನು ಮಾಡಿದ್ದೇ ಆದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಸ್ಪಾಟ್ಗಳಿವೆ ಅಂತ ಫೈಂಡ್ ಔಟ್ ಮಾಡಿ ಮೀಡಿಯಾಗಳಿಗೆ ಒಂದು ಲೆಕ್ಕ ಕೊಡುತ್ತೆ. ಆದರೆ ಅದನ್ನು ತೆರವುಗೊಳಿಸಬೇಕು, ಅಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದರಲ್ಲಿ ಹಿಂದೇಟು ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ಕೂಡ ನಿನ್ನೆ ಸುಮಾರು 132 ವರ್ಷಗಳ ನಂತರ ಬರೋಬ್ಬರಿ 110 ಮಿಲಿಮೀಟರ್ ಮಳೆ ಆಗಿರುವಂಥ ಇದು ದಾಖಲೆ. ಯಾಕಂದರೆ 1880ರಲ್ಲಿ ಏನು ಈ ಒಂದು ದಾಖಲೆ ಪ್ರಮಾಣದಲ್ಲಿ ಮಳೆ ಆಗಿತ್ತು, ಅದಾದ ಬಳಿಕ ಜೂನ್ ತಿಂಗಳಲ್ಲಿ ಇಷ್ಟ ಪ್ರಮಾಣದಲ್ಲಿ ಮಳೆ ಆಗಿರುವಂಥದ್ದು. ಹೀಗಾಗಿ ನೆನೆ ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. BBMP ಸಹಾಯವಾಣಿಗೆ ಸಾಲು ದೂರುಗಳು ಬಂದಿರುವಂಥದ್ದು. ಪ್ರಮೋದ್, ಸುಮಾರು 285 ದೂರುಗಳು ಬಂದಿದ್ದಾವೆ. ಅದರಲ್ಲಿ 206 ಮರಗಳು ಬಿದ್ದಿರುವಂಥದ್ದು. ಈಗಾಗಲೇ ಅದನ್ನು ತೆರವು ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ. ಮಳೆ ಸುರಿದು 14 ಗಂಟೆ 15 ಗಂಟೆ ಬಳಿಕ ಬಂದು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ BBMP ಅವರು ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತೆ ವಹಿಸಿ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಬೇಕು. ಪ್ರಮುಖವಾಗಿ ರಾಜಕಾಲುವೆಗಳು ಎಲ್ಲೆಲ್ಲಿದ್ದಾವೆ, ಅಲ್ಲಿ ಏನು ರೀಸಿಲ್ಟ್ ಆಗ್ತವೆ, ಕಾಮಗಾರಿಗಳು ನಡೀತವೆ, ಅದರತ್ತ ಗಮನ ಹರಿಸಬೇಕು. ತಗ್ಗು ಪ್ರದೇಶಗಳು ಅಂತ 170 ಸ್ಪಾಟನ್ನು ಈಗಾಗಲೇ ಫೈಂಡ್
ಹೈಲೈಟ್ ಮಾಡಿದ್ದಾರೆ. ಆ ಒಂದು ತಗ್ಗು ಪ್ರದೇಶಗಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಕೂಡ ಅಷ್ಟೇ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. ಇಲ್ಲವಾದಲ್ಲಿ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ನಿರಂತರ ಮಳೆಗಾಲದಲ್ಲಿ ಜನರು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ನೀವು ಹೇಳಿದಾಗೆ ಪಾದಾಚಾರಿಗಳು ನಡೆದುಕೊಂಡು ಹೋಗ್ತಾ ಇರ್ತಾರೆ, ದ್ವಿಚಕ್ರ ವಾಹನದವರು ಹೋಗ್ತಾ ಇರ್ತಾರೆ, ಮರಗಳು ಡೇಂಜರಸ್ ಕಂಡೀಷನ್ ಇದ್ದು ಅವು ನೆಲಕ್ಕೆ ಉರುಳಿದು ಈ ರೀತಿಯಾದ ಅನಾಹುತಗಳು ಆಗ್ತಾ ಇರ್ತವೆ. ಪ್ರಮುಖವಾಗಿ ಮನೆಗಳಿಗೆ ನೀರು. ಶಿವರಾಜ್, ಇದ್ರ ಜೊತೆಗೆ ಈಗ BBMP ಪ್ರತಿ ಬಾರಿ ಕೂಡ ಇದೇ ರೀತಿಯಂಥ ಸಂದರ್ಭವನ್ನು ಎದುರಿಸುತ್ತಾ ಹೊಸ್ತೇನಲ್ಲ. ಬಹುಶಃ ಕಳೆದ 30-40 ವರ್ಷಗಳಿಂದ ಜಾಸ್ತಿ ಅಥವಾ 25 ವರ್ಷಗಳಿಂದ ತುಂಬ ಜಾಸ್ತಿ ಆಗಿರ್ಬೋದು. ಯಾಕೆಂದರೆ ಬೆಂಗಳೂರು ಕೂಡ ಕಾಂಕ್ರೀಟೀಕರಣ ಆಗ್ತಾ ಇದೆ. ಸಾಕಷ್ಟು ನಗರ ಪ್ರದೇಶಗಳಲ್ಲಿ ಮರಗಳಿದ್ರೂ ಕೂಡ ಮರಗಳ ರೂಟ್ಸ್ಗಳೇನಿದೆ, ಬೇರ್ಗಳಂದ್ರೆ ಸರಿಯಾಗಿ ಗಟ್ಟಿಲ್ಲ. ಈ ಎಲ್ಲ ಸಮಸ್ಯೆಗಳು BBMP ಗೊತ್ತಿರುವಂಥದ್ದೇ. ಆದರೆ ಇರುವಂಥ ವಿಚಾರ BBMPಯ ಅರಣ್ಯ ವಿಭಾಗದಲ್ಲಿ ಅಷ್ಟೊಂದು ಸಿಬ್ಬಂದಿ ಇದ್ದಾರೆ ಅಂತ, ಕೆಲವೊಂದು ಕಡೆಗೆ ಔಟ್ಸೋರ್ಸನ್ನು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬೇಕಾಗಿರುವಂಥದ್ದು ಒಂದು ತಡೆಗಟ್ಟೋದ್ರ ಜೊತೆಗೆ ಈ ಘಟನೆ ಸಂಭವಿಸಿದ ಮೇಲೆ ತುರ್ತಾಗಿ ಸ್ಪಂದಿಸುವಂಥದ್ದು. ಹೀಗಾಗಿ ತುರ್ತಾಗಿ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಏನಾದರೂ ಆ ಒಂದು ಡಿಲೇ ಆಗ್ತಾ ಇದೆಯಾ? ಕೆಲವರು ಹೇಳ್ತಾ ಇದ್ರು 14 ಗಂಟೆ ವೇಟ್ ಮಾಡಿದ್ದೀವಿ, 15 ಗಂಟೆ ವೇಟ್ ಮಾಡಿದ್ದೀವಿ ಅಂತ. ಅಟ್ ದ ಸೇಮ್ ಟೈಮ್ BBMP ಆ ಸ್ಥಳೀಯ ಸಿಬ್ಬಂದಿಗಳ ಮೇಲೆ ಕೂಡ ಪ್ರೆಷರ್ ಇರುತ್ತೆ. ಯಾಕೆಂದರೆ ಅವರು ಆ ಮಳೆಯಲ್ಲೇ ಕೆಲಸ ಮಾಡಬೇಕಾಗತ್ತೆ. ಇನ್ನ ಕಡೆಗೆ ವಿದ್ಯುತ್ ಕಂಬ ಎಲ್ಲಂದ್ರಲ್ಲಿ ಎಳೆದಿರ್ತಾರೆ, ಕೇಬಲ್ಗಳು ಎಲ್ಲೆಂದ್ರಲ್ಲಿ ಎಳೆದಿರ್ತಾರೆ. ಹೀಗಾಗಿ ಅವರು ಕೂಡ ಅವರ ಜೀವನ ಬೆಲೆ ಕಟ್ಟು ಅಥವಾ ಒತ್ತೆ ಇಟ್ಟು ಕೆಲಸ ಮಾಡಲೇಬೇಕಾಗುತ್ತೆ. ಇಲ್ಲಿ ಸಮಸ್ಯೆ ಇರುವಂಥದ್ದು ಅಂದರೆ ಅಲ್ಲಿ ಸೂಕ್ತವಾದಂಥ ಸಿಬ್ಬಂದಿಗಳಿದ್ದಾರಾ, ಅಷ್ಟು ರೆಡಿಯಾಗಿತ್ತ BBMP ಅನ್ನುವಂಥದ್ದು. ಪ್ರಮೋದ್, ಖಂಡಿತ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇದ್ರ ಬಗ್ಗೆ TV9 ಕೂಡ ಹಲವು ಬಾರಿ ಇದೇ BBMP ಆಗ್ತಾರನ್ನ ಪ್ರಶ್ನೆ ಮಾಡಿದೆ. ಯಾಕಂದ್ರೆ ಇಡೀ ಬೆಂಗಳೂರು ಸುಮಾರು 1.5 ಕೋಟಿಯಷ್ಟು ಜನಸಂಖ್ಯೆ ಇದೆ, 225 ವಾರ್ಡ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಕೆಲಸ ನಿರ್ವಹಿಸೋಕ್ಕೆ ಅಷ್ಟು ಪ್ರಮಾಣದಲ್ಲಿ BBMPಲಿ ಸಿಬ್ಬಂದಿ ಇಲ್ಲ. ಇದನ್ನ ಹಲವು ಬಾರಿ BBMP ನೌಕರ ಸಂಘದ ಅಮೃತರಾಜು ಕೂಡ ದೂರುಗಳನ್ನು ಕೊಟ್ಟಿದ್ದಾರೆ, ಪದೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಔಟ್ಸೋರ್ಸಿಂಗ್ ಅನ್ನ ಕೆಲವೊಂದಷ್ಟನ್ನು ತೆಗೆದುಕೊಂಡಿದ್ದಾರೆ, ಆದ್ರೆ ಹೆಚ್ಚು ಜನ ಇಲ್ಲ. ಇನ್ನೂ ಕೂಡ BBMP ಇಡೀ ಬೆಂಗಳೂರಿನ ಔಟ್ಸ್ಕರ್ಟ್ ವ್ಯಾಪ್ತಿಗೆ ಸುಮಾರು 2000-3000 ಸಿಬ್ಬಂದಿ ಬೇಕಾಗ್ತಾರೆ. ಆದ್ರೆ ಅಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ. ಹೀಗಾಗಿ ಸಾಕಷ್ಟು ಕೊರತೆಯಿಂದಾಗಿ ಸಮಸ್ಯೆಗಳನ್ನ ಬೇಗ ಬಗೆಹರಿಸೋ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ದು ನಿಜ. ಎಷ್ಟು ಜನ ಇರ್ತಾರೋ ಅಷ್ಟು ಕೂಡ ಹಗಲು ರಾತ್ರಿ ಅಂತ ಕೆಲಸವನ್ನ. ರೈಟ್, ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರುತ್ತೆ. ಶಿವರಾಜ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ತ್ಯಾಗರಾಜ ನಗರದಲ್ಲಿ ಕಟ್ಟಡದ ಮೇಲೆ ಬಿದ್ದ ಬೃಹತ್ ಮರ ಈಗ 17 ಗಂಟೆ ಕಳೆದರೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಆ ಭಾಗದ ಜನ. ತ್ಯಾಗರಾಜ ನಗರದ 3ನೇ ಬ್ಲಾಕ್ನಲ್ಲಿ ಅಥವಾ 3ನೇ ಬ್ಲಾಕ್ನ 9ನೇ ಕ್ರಾಸ್ನಲ್ಲಿ ಈ ರೀತಿಯಂಥ ಸಮಸ್ಯೆ ಉಂಟಾಗಿದೆ. ನಿನ್ನೆ ಸಂಜೆ 6:45ಕ್ಕೆ ಮರ ಬಿದ್ದರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಯಾಕೆಂದರೆ ಈಗಾಗಲೇ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದಾರೆ ಜನ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಅವರಿಗೆ ಆತಂಕಕ್ಕೀಡಾಗಿದ್ದಾರೆ. ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಕಟ್ಟಡದಲ್ಲಿ 4 ಅಂಗಡಿಗಳಿದೆ, ಅದೇ ರೀತಿ ಮನೆಗಳಿವೆ. ಒಂಥರ ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಇದೆ. ಅದು ಅನಿವಾರ್ಯವಾಗಿ ಅಂಗಡಿ ಓಪನ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತದೆ. ನೋಡ್ತಾ ಇದ್ದಾರೆ ಬೆಂಗಳೂರಿನ ತ್ಯಾಗರಾಜ ನಗರದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಇನ್ಫ್ಯಾಕ್ಟ್ ರಸ್ತೆಗೆ ಅಡ್ಡಲಾಗಿ ಕೂಡ ಬೃಹತ್ ಗಾತ್ರದ ಮರ, ಅಂದರೆ ಸಣ್ಣ ಪುಟ್ಟ ಮರ ಏನಲ್ಲ, ತುಂಬ ದೊಡ್ಡದಾಗಿರುವಂಥದ್ದು. ಜೊತೆಗೆ ನೋಡ್ತಾ ಇದ್ದಾರೆ ಅಗೇನ್ ಪ್ರಾಬ್ಲಮ್ ಇರುವಂಥದ್ದು ಅಂದರೆ ಅದರ ಈ ತಳಮಟ್ಟದಲ್ಲಿ ಅದರ ಬೇರುಗಳಿರುತ್ತೆ, ಬೇರುಗಳು ಸರಿಯಾಗಿ ನೀರುಣಿಸೋ ಕಾರ್ಯ ಆಗ್ತಾ ಇರಲ್ಲ. ಯಾಕೆಂದರೆ ಕಾಂಕ್ರೀಟನ್ನು ಅಲ್ಲಿ ತನಕ ಮುಚ್ಚಿಬಿಟ್ಟಿರ್ತಾರೆ, ಅದು ಒಂದು ಕಾರಣ ಇರುತ್ತೆ. ಹೀಗಾಗಿ ಇಷ್ಟು ದೊಡ್ಡ ಮರ ಏನಿರುತ್ತೆ ಒಂದು ಮಳೆಗೆ ಈ ರೀತಿ ಉರುಳು ಬೀಳೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಎನಿವೆ, ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಈಗ 17 ಗಂಟೆ ಆಗಿದೆ ಮರ ಬಿದ್ದು, ಇದುವರೆಗೂ ಯಾರೂ ಬಂದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಈಗ ಸ್ಥಳೀಯವಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ, ಕಾರುಗಳು ಸಂಚಾರ ಮಾಡೋದಕ್ಕಾಗಲ್ಲ, ಆದರೆ 2 ವೀಲರ್ಸ್ಗಳು ಸಂಚಾರ ಮಾಡ್ಬೋದು. ಇನ್ನೊಂದು ಕಡೆಗೆ ಮನೆ ಮೇಲೆ ಉರುಳಿ ಬಿದ್ದಿದೆ. ಹೀಗಾಗಿ ಮೇಲ್ಭಾಗಕ್ಕೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.